ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ದಿನಾಂಕ 28 ತಾರೀಕಿನ ದಿವಸ ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರೋಧವಾಗಿ ನಮ್ಮೊಂದು ಬಿಜಾಪುರ ಆಕ್ಷನ್ ಕಮಿಟಿ ವತಿಯಿಂದ ವಿರೋಧ ವ್ಯಕ್ತಪಡಿಸುವ ಸಲುವಾಗಿ ನಾವು ಜಿಲ್ಲೆಯ ಎಲ್ಲ ಸಚಿವರಿಗೆ, ಶಾಸಕರಿಗೆ, MLC ಅವರಿಗೆ ಎಲ್ಲರಿಗೆ ಆಹ್ವಾನ ಮಾಡಿದ್ವಿ. ಅವರು ನಮ್ಮನ್ನು ಬೆಂಬಲಿಸುವ ಸಲುವಾಗಿ ಮತ್ತು ಎಲ್ಲರಿಗಿಂತ ದ ಲಾಸ್ಟ್ ಅಂದ್ರೆ ಅಲ್ಲನ ನಂತರ ಯಾರು ರೀತಂದ್ರೆ ಅದು ಮೊಹಮ್ಮದ್ ಪೈಗಂಬರ್ ಅವ್ರ ಪರವಾಗಿ ಅವಳನ ಕಾಳಿ ಹೇಳಿದ್ರಿಂದ ಅವರೆಲ್ಲರೂ ಬಂದು ಕಿಸಿ ನಮ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ನಾವು ಆ್ಯಕ್ಷನ್ ಕಮಿಟಿ ವತಿಯಿಂದ ಎಲ್ಲ ಶಾಸಕರಿಗೆ, ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಅದು ಅಲ್ಲದೆ ಯಾವತ್ತೂ ನಾವು ಅವ್ರ ಜೊತೆಯಲ್ಲಿ ಇದ್ದು ಅವ್ರ ಕೈಯಲ್ಲಿ ನಾವು ಕೆಲಸ ಮಾಡ್ಕೊತ ಬಂದಿದ್ದೀವಿ. ಅವ್ರ ಮಾರ್ಗದರ್ಶನದಿಂದ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿವೆ. ಆ ಸಂದರ್ಭದಲ್ಲಿ ಕೆಲವೊಂದು ವಿರೋಧ ವ್ಯಕ್ತಪಡಿದ ಕಾರಣ ಮೊನ್ನೆ ತಮ್ಗೆ ಗೊತ್ತಿದ್ದಂತೆ ಬಸವ ಜಯಂತಿ ಸಂದರ್ಭದಲ್ಲಿ ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಯಾವುದು ರಸ್ತೆ ಮೇಲೆ ನಿಂತು, ಯಾವ ಇದರ ಮ್ಯಾಗೆ ನಿಂತು, ಯಾವ ಕಾರ್ಯಕ್ರಮ ನಿಂತು ಆ ಕಾರ್ಯಕ್ರಮ ಬಗ್ಗೆ ಮಾತಾಡೋದು ಹೊರತುಪಡಿಸಿ ಬಸವೇಶ್ವರ ಮಹಾರಾಜರು ಏನು ಮಾಡ್ಯಾರ ಏನಿಲ್ಲ ಅವ್ರದ್ದು ಒಂದು ಜಯಂತಿ ಸಲುವಾಗಿ ಅದರ ಬಗ್ಗೆ ಒಂದು ಸಣ್ಣ ವಿಚಾರ ಸಹಿತ ಅವರಲ್ಲಿ ವ್ಯಕ್ತಪಡಿಸಲಿಲ್ಲ. ಆ ಸಂದರ್ಭದಲ್ಲಿ ಹೇಳ್ತಾರಲ್ಲ ಹಿರಿಯರು ಯಾವುದರ ಗುಡಿಯಾಗ ಎಲ್ಲಮ್ಮ ಜಾತ್ರೆ ಎತ್ಕಿಸಿ ಆ ಥರ ಅವರು ಯಾವುದೇ ಕಾರ್ಯಕ್ರಮನಾಗ ಹೋಗಿ ಯಾವುದರ ಬಗ್ಗೆ ಮಾತಾಡೋದು ಒಂದು ಚಟ ಇದೆ. ಆ ಸಂದರ್ಭದಲ್ಲಿ ಅವರು ಒಂದು ಈ ಶಾಸಕರು ಯಾವ ಶಬ್ದ ಯೂಸ್ ಮಾಡಬೇಕು ಅನ್ನೋದು ಅವರಿಗೆ ಅರಿವು ಇಲ್ಲದೆ ನಮ್ಮ ಶಿವಾನಂದ ಪಾಟೀಲ್ ಸಚಿವರು ಸಾಹೇಬರಿಗೆ ಕ್ವಶನ್ಲೆ ನಿಮ್ಮ ತಂದೆ ತಾಯಿಗೆ ಹುಟ್ಟಿದ್ರೆ ನಿನ್ನ ದಮ್ ಇತ್ತಂದ್ರೆ ರಾಜೀನಾಮೆ ಕೊಡು, ನಾನು ರಾಜೀನಾಮೆ ಕೊಡ್ತೀನಿ ಅದಕ್ಕಿಸಿ ಒಂದು ಶುಕ್ರವಾರ ದಿವಸ ಒಂದು ಗಡುವು ಹಾಕಿದರು. ಆ ಶುಕ್ರವಾರ ದಿವಸ ನೀವು ಹೋಗಿ ಅಲ್ಲಿ ನೀವು ಇದರ ಬಳಿ ರಾಜೀನಾಮೆ ಸಲ್ಲಿಸ್ಬೇಕಂತ ಹೇಳಿದರು. ಆ ಪ್ರಕಾರ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬ್ರವರು ಬಸವನ ಜಯಂತಿ ದಿವಸ ಅಲ್ಲ ಅವ್ರು ಹೇಳಿದರು ಶುಕ್ರವಾರ ದಿವಸ ಅಂದ್ಕಿಸಿ ಶುಕ್ರವಾರ ದಿವಸ ಹೇಳಿದರು, ಗಡುವು ಕೊಟ್ಟಿದ್ರು. ಆದ ಪ್ರಕಾರ ನಮ್ಮ ಸಚಿವರು ಹೋಗಿ ನಮ್ಮ UT ಖಾದರ್ ಅಂತ ಸಭಾಪತಿಯವ್ರ ಕೈಯಲ್ಲಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಅವರು ದಮ್ಮು ಅವರು ಎಷ್ಟು ಇದು ಅದಾರ, ಎಷ್ಟು ಶಕ್ತಿಶಾಲಿ ಅದ ಅದು ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಮ್ಮೆಲ್ಲ ಬಿಜಾಪುರ ಆಕ್ಷನ್ ಕಮಿಟಿ ವತಿಯಿಂದ ಅವರಿಗೆ ನಮ್ಮ ಬೆಂಬಲ ಇದೆ. ಅವ್ರ ಜೊತೆಯಲ್ಲಿ ನಾವು ಹಗಲು ರಾತ್ರಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದು ಅಲ್ಲದೆ ನಮ್ಮ ನಗರ ಶಾಸಕರು ಬರೀ ಮಾತಾಡೋಕ್ಕದಾರ ಏನು ವ್ಯಕ್ತಿಗತ ಅಷ್ಟು ಧೈರ್ಯವಂತ ಅದಾರ ಅನ್ನೋದು ತೋರಿಸ್ಬೇಕಾಗಿದೆ. ಯಾವ ರೀತಿ ನಮ್ಮ ಸಚಿವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅಷ್ಟೇ ದಮ್ ಅವರಲ್ಲಿ ಇತ್ತಂದ್ರೆ ಅವ್ರು ಹೇಳಿದ್ದಾರೆ ಯಾವ ಮತಕ್ಷೇತ್ರ ಆದರೂ ನಾನು ತಯಾರಿದ್ದೀನಿ ಅದಕ್ಕೆ. ಬಾಗೇವಾಡಿಯಾರಿರಲಿ, ಬಿಜಾಪುರ ಇರಲಿ ಅಥವಾ ಬೇರೆ ಮತಕ್ಷೇತ್ರ ಇರಲಿ, ಎಲ್ಲೇ ಆದರೂ ಸಹಿತ ನಾನು ನಿಂದಲಿಕ್ಕೆ ತಯಾರಿದ್ದೀನಿ ಅದಕ್ಕೆ ಹೇಳ್ಯಾರ. ಅದ್ರ ಪ್ರಕಾರ ಅವ್ರ ಮಾತಿನ ಪ್ರಕಾರ ನಡ್ಕೊಂಡಾರ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹೆಂಗದ ನುಡಿದಂತೆ ನಡೀತೀವಿ ಅದಕ್ಕೆ ಅದರ ಪ್ರಕಾರ ಅವ್ರು ಹೇಳಿದ ಪ್ರಕಾರ ಅವ್ರು ಕೊಟ್ಟಿದ್ದಾರೆ. ಈಗ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ಬರೀ ಮಾತಾಡ್ತಾರೋ ಅಥವಾ ಏನಾರೇ ದಮ್ ಇದ್ದರೆ ದಮ್ ತೋರಿಸ್ತಾರೆ ಅನ್ನೋದು ನೋಡಬೇಕಾಗೈತಿ. ಪ್ರಾಯಶಃ ಯತ್ನಾಳ್ ಫ್ಯಾಮಿಲಿ ಒಳಗೆ ಈ ಥರ ಯಾವೂ ಇಲ್ಲ. ಯಾಕಂದರೆ ಎಲ್ಲ ಯತ್ನಾಳ್ ಫ್ಯಾಮಿಲಿ ಒಳಗೆ ನಾವು ಎಲ್ಲರೂ ಸಹೋದರ ಟೈಪ್ ನಾವೆಲ್ಲರೂ ಇದ್ದು ಬಹುತೇಕ ಇದು ಒಂದು ಪೀಸ್ ಚೇಂಜ್ ಆಗೈತಿ ದವಾಖಾನೆಗೆ. ಆದ್ದರಿಂದ ಇಂಥವೆಲ್ಲ ಮಾತಾಡೋದು, ಮೈ ಮ್ಯಾಗೆ ಹಾಕ್ಕೊಳ್ಳೋದು 3 ಸಲ ಒಂದು ಪಕ್ಷನಾಗ ಉಚ್ಚಾಟನೆ ಮಾಡಿದ್ರು ಸಹಿತ ಇವರಿಗೆ ಬುದ್ಧಿ ಬರಲಿಲ್ಲ. ಮತ್ತು 3 ತಲಾಕ್ ಆದಂಗೆ ಇವ್ರ ಪಕ್ಷನಾಗ 3 ತಲಾಕ್ ಆಗಿದ್ದು ರಂಡವಾಯಿತು. ಆದ್ದರಿಂದ ಈಗ ತಮ್ಮ ಮಾತು ಪ್ರಕಾರ ಉಳಿಸ್ಕೋತಾರಿಲ್ಲ ಅನ್ನೋದು ನೋಡಬೇಕಾಗಿದೆ. ಅವರು ಯಾವ ರೀತಿ ತಯಾರಾಗ್ತಾರೆ ಆ ರೀತಿ ನಾವು ತಯಾರಾಗಲಿಕ್ಕೆ ಗಟ್ಟಿ ಅದೀವಿ. ಮೊನ್ನೆ ಪ್ರಶ್ನೆಗೆ ಅವ್ರು ಹೇಳ್ತಿದ್ರು ನಾವು ಅದು ಹಿಂಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ, ನಾವೇನು ಬಳಿ ಉಟ್ಕೊಂಡು ಕೂತಿಲ್ಲ. ನಾವು ಎಲ್ಲದಕ್ಕೆ ತಯಾರಿ ಅದೀವಿ. ನಮ್ಮ ಪಕ್ಷನೂ ತಯಾರದ. ನಾವು ಎಲ್ಲ ಬಿಜಾಪುರ ಆಕ್ಷನ್ ಕಮಿಟಿ ವತಿಯಿಂದ ಎಲ್ಲದಕ್ಕೂ ತಯಾರಾಗಿ ನಿಂತಿದ್ವಿ. ನಿಮ್ಮದು ಏನದ ನೀವು ಏನು ಮಾತಾಡ್ತೀರ ಅದೇ ಶೈಲಿ ಒಳಗೆ ನಾವು ಮಾತಾಡ್ತೀವಿ. ಆದ್ದರಿಂದ ತಾವು ಮಾತಾಡೋ ಟೈಮ್ನಾಗ ಎಚ್ಚರಿಕೆಯಿಂದ ಮಾತಾಡಿದ್ರೆ ಒಳ್ಳೆಯದು.
ಮತ್ತು ನಿಮ್ಗಿಂತ ಹೆಚ್ಚು ಡಂಬಲ್ ಡಿಕ್ಷನರಿ ಅದ ಮಾತಾಡೋಕ್ಕೆ. ಮತ್ತು ನೀವು ಏನು ಅದೀರಿ ಏನಿಲ್ಲ ಅನ್ನೋದ್ರ ಬಗ್ಗೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ನಾಳೆ ನಿಮ್ಮದು ಶಕ್ತಿ, ನಿಮ್ಮದು ಮಾತು, ನಿಮ್ಮ ಜೆಂಡ, ನೀವು ಯಾವ ಪಕ್ಷ ಯಾವ ಇದು ಮೇಲೆಲ್ಲ ಬರಬೇಕತ್ತಿರಲ್ಲ, ಬರ್ರಿ ನೋಡು. ಅದಕ್ಕೆ ನಾವು ಎಲ್ಲರೂ ಸಿದ್ಧತೆ ಅದೀವಿ. ತಾವು ಬಂದು ಕೇಸಿ ಸ್ವೀಕಾರ ಮಾಡಿದ್ರಿ ಚಾಲೆಂಜನ್ನು ಸ್ವೀಕಾರ ಮಾಡೋರು ಯಾರು ಇರ್ತಾರೆ ಅನ್ನೋದು ತಮ್ಗೆ ಗೊತ್ತದ. ಅದು ಹೇಳೋದು ಅವಶ್ಯಕತೆ ಇಲ್ಲ. ಮತ್ತು ತಾವು ಏನು ಅದೀರಿ ತಮಗೆ ತಿಳ್ಕೊಬೇಕು. ಅಷ್ಟೇ ಮಟ್ಟಿಗೆ ನಿಮ್ಗೆ ಸ್ವೀಕಾರ ಮಾಡೋದಿತ್ತಂದ್ರೆ ನೀವು ಸ್ವೀಕಾರ ರಾಜೀನಾಮೆ ಕೊಡ್ರಿ, ಕೊಟ್ಟು ಬರ್ರಿ. ಯಾವ ಕ್ಷೇತ್ರನಾಗ ಅದೀರಿ ನೋಡ್ತು, ನಾವು ಮಾಡ್ತೀವಿ ಇಲೆಕ್ಷನ್, ನೀವು ಮಾಡಿರಿ. ನೀವು ಏನು ಕೈಯಾಗಿ ಹಿಡ್ಕೊಂಡು ಬರ್ತೀರಿ ಹಿಡ್ಕೊಂಡು ಬರ್ರಿ, ನಾವು ಏನು ಕೈಯಾಗಿ ಹಿಡ್ಕೊಂಡು ಬರ್ತೀವಿ ಹಿಡ್ಕೊಂಡು ಬಂದು ಇಲೆಕ್ಷನ್ ಮಾಡೋನು ತೋರಿಸೋನು. ಆದ್ದರಿಂದ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಏನವರು ನಮ್ಮ ಧರ್ಮ ಸಲುವಾಗಿ, ನಮ್ಮ ಸಮಾಜ ಸಲುವಾಗಿ ಒಂದು ದೊಡ್ಡ ತ್ಯಾಗ ಮಾಡಿದ್ರಿಂದ ಇಡೀ ನಮ್ಮ ಸಮಾಜ ಅವ್ರ ಜೊತೆಯಲ್ಲಿದೆ. ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೀವಿ. ನಮ್ಮ ಪಕ್ಷ ಸಿದ್ಧಾಂತಕ್ಕೆ ಅವರು ಒಂದು ಮಾತಿಗೆ ಬೆಲೆ ಕೊಟ್ಟು ಕಿಸಿ ಅವರು ಬಂದ ಕಿಸಿ ವೇದಿಕೆ ಮೇಲೆ ಎಷ್ಟು ಶಾಸಕರು ಬಂದಿರು ಎಲ್ಲರಿಗೆ, ನಮ್ಮ ಜಿಲ್ಲೆದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾವೆಲ್ಲರೂ ಬೆಂಬಲವನ್ನು ಕೊಡ್ತೀವಿ. ಅದ್ರ ಜೊತೆಯಲ್ಲಿ ನಾವು ಹಗಲು ರಾತ್ರಿ ಅವ್ರ ಸಲುವಾಗಿ ದುಡಿತು. ನಮ್ಮ ಸಲುವಾಗಿ ಅವರು ಬಂದಿದ್ದಾರೆ, ನಾವು ಅವ್ರ ಸಲುವಾಗಿ ಇರ್ತೀವಿ. ನಾವು ಜೀವ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ನಾವು ಇದ್ದು ಕೆಲಸ ಮಾಡಿ ಮತ್ತು ಜಯಭಾರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದು ಮತ್ತು ಬಸನಗೌಡರು ಅಷ್ಟೇ ತಾಕತ್ತಲ್ಲೇ ಶಕ್ತಿ ಅವ್ರು ಇತ್ತಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಬರಲಿ ಅಂತ ಅವರಿಗೆ ಈ ಸವಾಲು ಸ್ವೀಕಾರ ಮಾಡಲಿ ಅಂತ ಅವ್ರಿಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಮತ್ತೊಂದು ಮಾತು ಹೇಳಿದರು ಅವರು, ಪಾಕಿಸ್ತಾನ ಬಗ್ಗೆ ಅದು ಪಾಕಿಸ್ತಾನ ಬಗ್ಗೆ ಅದು ನಾವು ಯಾವುದೇ ಪಕ್ಷದ ಇದು ಸಂವಿಧಾನ ಇದು ಸಮಾವೇಶ ಇದ್ದಿದ್ದಿಲ್ಲ. ಆ ನೀಚ್ ಪಾಕಿಸ್ತಾನ ಬಗ್ಗೆ ನಾವು ಹೇಳೋಕ್ಕೆ ಹಿಂದೆ ಮುಂದೆ ತಿಳಿಯೋದಿಲ್ಲ. ನಾವು ಜೈ ಭಾರತ್ ಹೊತ್ತು, ಜೈ ಮಾತಾನು ಹೊತ್ತು, ಎಲ್ಲನೂ ಹೊತ್ತು. ನಮಗೇನು ಅನ್ಲಕ್ಕ ಅದು ಇಲ್ಲ. ನಾವು ಭಾರತೀಯರು, ನಾವು ಬರ್ತದೀವಿ ಇಲ್ಲಿ. ನಾವು ಇದ್ದವರು ನಮ್ಮ ದೇಶದ ಸಲುವಾಗಿ, ನಮ್ಮ ದೇಶದ ಅನ್ನ ತಿತ್ತು, ನಮ್ಮ ದೇಶದ ನಾವು ಇರ್ತು, ನಮ್ಮ ದೇಶದ ಸಂಬಂಧ ಗೌರವದ ಅಷ್ಟೇ ಶಕ್ತಿ ಮೋದಿಗೆ ಇತ್ತಂದ್ರೆ ಸಹಿತ ಆ ಮೋದಿಗೆ ಹೇಳ್ರಿ, ಆ ಪಾಕಿಸ್ತಾನಕ್ಕೆ ಏನು ಫೈಟ್ ಮಾಡೋದಿತ್ತಂದ್ರೆ ನಮ್ಮ ಮುಸಲ್ಮಾನರಿಗೆ ಚಾಯ್ಸ್ ಮಾಡತ್ತಲ್ರಿ, ನಾವೇ ಹೋಗಿ ಆ ಪಾಕಿಸ್ತಾನಕ್ಕೆ ಯುದ್ಧ ಮಾಡ್ತೀವಿ. ಇದ್ರೆ ನಾವು ಅದಕ್ಕೂ ತಯಾರಿದ್ದು. ಅದರ ಬಗ್ಗೆ ಹಿಂದೆ ಮುಂದೆ ತಿಳಿಯೋರು ಮುಸಲ್ಮಾನರು ಇಲ್ಲ. ಮುಸಲ್ಮಾನರು ದೇಶದ ಸಂಬಂಧ ಜೀವ ಕೊಡೋಕ್ಕೂ ತಯಾರದ. ಆದ್ದರಿಂದ ಅವರು ಅಲ್ಲಿ ಹೇಳಿದ್ರು, ಅಲ್ಲಿ ಜೈ ಭಾರತ್ ಅಂದಿಲ್ಲ, ಜೈ ಪಾಕಿ ಇದು ಅಂದಿಲ್ಲ ಅದಕ್ಕೆ ನಾವು ಜೈ ಭಾರತನೂ ಹತ್ತೀವಿ, ಜೈ ಭಾರತ್ ಮಾತಾಕಿ ಜಯನೂ ಹತ್ತೀವಿ. ನಾವು ಪಾಕಿಸ್ತಾನ ಕಂಡಮ್ ಮಾಡ್ತೀವಿ. ಆ ನೀಚ್ ಪಾಕಿಸ್ತಾನ ಬಗ್ಗೆ ನಮ್ಗೆ ಯಾವುದೂ ರೀತಿ ನಮಗೆ ಇದು ಇಲ್ಲ. ಆ ಪಾಕಿಸ್ತಾನ ಸರ್ವನಾಶ ಆದ್ರೂ ನಾವು ದೇಶದ ಸಲುವಾಗಿ ನಾವು ಅದರ ಬಗ್ಗೆ ಇರ್ತೀವಿ. ಆ ಶಕ್ತಿ ನಮ್ಗದ. ನಾವು ದೇಶದ ಉಳಿಸೋ ಸಲುವಾಗಿ ನಾವು ಎಲ್ಲ ರೀತಿಯಿಂದ ನಾವು ಬೆಂಬಲ ಮುಸಲ್ಮಾನರು ಮಾಡ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ತಾನೇ ನಮ್ಮ ಆತ್ಮೀಯರಾದ ರಜಾ ಪರ್ತಿಯವರು ಭಾಳ ವಿಸ್ತಾರವಾಗಿ ಎಲ್ಲ ಅಂಶಗಳನ್ನು ಮುಂದಿಟ್ಟಿದ್ದಾರೆ. ಅವ್ರ ಜೊತೆ ನಾನು ಇದೇ ಮಾತು ಹೇಳಿದ್ರೆ, ಈ ಒಂದು ನಾವೇನು ನೀವು ಇದರ ಬಗ್ಗೆ ಹೇಳಿದ್ರಿ, ಬಸವನಗೌಡ ಅವರ ಪ್ರತಿಭಟನೆಯಲ್ಲಿ, ಆ ಪ್ರತಿಭಟನೆ ಈಗ ಬ್ಯಾರೆ ಟರ್ನ್ ತಗೋ, ನೈತಿಕತೆಯ ಒಂದು ಟರ್ನ್ ತಗೋ. ಇಲ್ಲಿ ನೈತಿಕತೆ ಬಂದದ್ದು ಭಾಳಷ್ಟು ಮಾತಾಡಿದ್ರು. ಆ ಪ್ರತಿಭಟನೆ ನಾವು ಮಾಡಿದ್ದು ಎಲ್ಲರೂ ಒಂದು ನಮ್ಮ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಮಾತಾಡಿದಾಗ ಅಷ್ಟು ಒಂದು ಅಪಾರ ಸಂಖ್ಯೆಯಲ್ಲಿ ಬಂದು ನಾವು ಒಂದು ಭಾಳ ಸಕ್ಸಸ್ಫುಲ್ ಅಂಥದ್ದೊಂದು ಪ್ರತಿಭಟನೆ ಮಾಡಿದ್ದು. ಎಲ್ಲೋ ನಮ್ಮ ಸಿಟಿ MLA ಬಸವನಗೌಡ ಯತ್ನಾಳ್ ಅವರು ಮನೋಸ್ಥೈರ್ಯ ಕಳ್ಕೊಂಡಾರ. ಅವ್ರು ಹೆಚ್ಚು ಕಡಿಮೆ ಮೆಂಟಲಿ ಸ್ವಲ್ಪ ಆಲ್ರೆಡಿ ಇದನ್ನೇ ಇದ್ದಾರೆ, ಅವ್ರು ಶೇಕನ್ ಇದ್ದಾರೆ. ಆದರೆ ಏನು ಮಾಡ್ತೀರಿ, ಅಂಥವರು ಸಮಾಜದೊಳಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಬರ್ತಾರೆ. ಅದು ಸಮಾಜದ ದುರ್ದೈವ. ಇವತ್ತಿನ ಕತೆ ಏನಂದ್ರೆ, ಅವ್ರಿಗೆ ಓಟ್ ಹಾಕೋದವರೇ ನಾಚಿಕೆಡಿ ತಲೆ ಬಗ್ಗಿಸೋಂಗಾಗ್ಯದ. ಅಂಥದ್ದೊಂದು ಪ್ರತಿಭಟನೆ ನೋಡಿ ಅವ್ರಿಗೆ ಏನು ಹೇಳಬೇಕಾಗಿತ್ತು ಅನ್ನೋದು ಹೇಳಿಲ್ಲ. ಅವರು ಫಸ್ಟ್ ಹೇಳಿದ್ರು ಭಾರತ್ ಮಾತಾ ಕಿ ಜೈ ಅಂತ ಹೇಳೋದು ಯಾರಿಗೂ ಆಗಲಿಲ್ಲತ್ತೆ. ಅವ್ರು ಬಹುಶಃ ನಮ್ಮ ಪ್ರತಿಭಟನೆಯ ನಿಮ್ಮದೇನು TV ನ್ಯೂಸದ ಅಂಶಗಳನ್ನು ಅವ್ರು ನೋಡಲಿಕ್ಕಿಲ್ಲ. ನಾವು ಶುರು ಮಾಡಿದ್ದೇ ಕಾಶ್ಮೀರದ ಭಯೋತ್ಪಾದಕದ ಒಂದು ನೀಚ ಕೃತ್ಯಕ್ಕೆ ಅದನ್ನು ಧಿಕ್ಕರಿಸಿ, ಅದನ್ನು ತಿರಸ್ಕರಿಸಿ, ಅದನ್ನು ಖಂಡಿಸುತ್ತಾ 2 ನಿಮಿಷದ ಮೌನ ಆಚರಿಸಿದೆವು. ಯಾಕಂದರೆ ಅದು ನಮ್ಮ ದೇಶದ ಸ್ವಾಭಿಮಾನ ಅಭಿಮಾನದ ಸಲುವಾಗಿ ನಾವು ತೋರಿಸಿದ್ದೆವು. ಅವ್ರು ಹೇಳಿದಂಗೆ ನಮ್ಗೆ ಹೇಳಿಕ್ಕಾಗಲ್ಲ. ಮತ್ತು ನಮ್ಮ ಕಾಶ್ಯಪ್ನವ್ರು ಸಾಹೇಬರು ಹುನಗುಂದ MLA ಬಂದು ಎಲ್ಲಕ್ಕಿಂತ ಮೊದಲು ಶುರು ಮಾಡಿದ್ದೆ ಭಾರತ್ ಮಾತಾ ಕಿ ಜೈ ಅಂತೇಳಿ 3 ಸಲ ಅದನ್ನು ನೋಡಿಲ್ಲ ಅವರು ಹುಚ್ಚ. ಸೊ ಅಂಥವೆಲ್ಲ ಹೇಳಿದ್ರು. ಅಂಥವಕ್ಕೆಲ್ಲ ರಿಯಾಕ್ಟ್ ಮಾಡ್ಕೋತ ಅವ್ರು ಏನು ಮಾಡಿದ್ರು, ಶಿವಾನಂದ ಪಾಟೀಲ್ ಅವರು ತಮ್ಮ ಅಪ್ಪಗೆ ಹುಟ್ಟಿದ್ರಂದ್ರೆ ರಾಜೀನಾಮೆ ಕೊಡಬೇಕು ಮತ್ತು ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಅವ್ರು ಹೇಳಿದ್ರು. ಒಂದು ಬರದಿಂದ ಏನು ಯಾವ ಅಮಲಿನೊಳಗಿರ್ತಾರೋ ಅವ್ರಿಗೆ ಗುರುತಿಲ್ಲ, ಅದು ಅಮಲ್ ಗುರುತಿಲ್ಲ, ಬಟ್ ಯಾವುದೋ ಒಂದು ಅಮಲಿನಲ್ಲಿ ಅವ್ರು ಹೇಳಿದರು. ಆದರೆ ನೈತಿಕತೆ, ಕಾಂಗ್ರೆಸ್ ನಾಯಕರು ಯಾವಾಗಲೂ ನೈತಿಕತೆ ಪಾಲಿಟಿಕ್ಸ್ ಮಾಡೋರು.
ಮೊರಲ್ ಪಾಲಿಟಿಕ್ಸ್ ಮಾಡೋರಲ್ಲಿ ಅಂಥದ್ದೊಂದು ಚಾಲೆಂಜನ್ನು ಅವ್ರು ಹೇಳಿದ್ರು, ನಿಪ್ಪಾಗಿ ಹುಟ್ಟಿದ್ರೆ ಶುಕ್ರವಾರದೊಳಗಾಗಿ ನೀವು ಶುಕ್ರವಾರ ಸಂಜೆ ಒಳಗಾಗಿ ಏನ್ರಿ ಅವ್ರು ಹೇಳಿದ್ರು ಹಿಂಗೆ ಕೊಡ್ರಿ ಅಂತೇಳಿ. ಇವತ್ತು ನಮ್ಮ ಪಕ್ಷದ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಬಸವನ ಬಾಗೇವಾಡಿಯ ಶಾಸಕರಾದ ಶಿವಾನಂದ ಪಾಟೀಲ್ ಅವರು ಅದರ ನೋವನ್ನು ವ್ಯಕ್ತಪಡಿಸುತ್ತಾ ಇಂಥದ್ದೊಂದು ಇದಕ್ಕೆ ಪ್ರತಿಭಟನೆಗೆ ನಾವು ಭಾಗಿಯಾದಾಗ ಮುಸಲ್ಮಾನರು, ನಮ್ಮ ಮತದಾರರು, ನಮಗೆ ಓಟ್ ಕೊಟ್ಟವರು, ಅವರ ಪ್ರವಾದಿ ಮೊಹಮ್ಮದ್ ಅವ್ರಿಗೆ ಅವರು ಹೀಯಾಳವಾಗಿ ಮಾತಾಡಿದ್ದು ನನಗೆ ಭಾಳ ನೊಂದಾತು. ಅದು ನನ್ನ ಜನಾಂಗ, ಅವರು ನಮ್ಮವರೇ, ಭಾರತ ದೇಶದಲ್ಲಿರೋ ನಮ್ಮವರೇ ತಿಳಿದು ನಾ ಪ್ರತಿಭಟನೆಗೆ ನನಗೆ ಆಹ್ವಾನಿಸಿದಾಗ ಮುಸ್ಲಿಂ ಬಾಂಧವರು ನನಗೆ ಬಂದು ಕರೆದು ಹೇಳಿದಾಗ ನಾವು ಹೋಗಿ ಅಲ್ಲಿ ಪ್ರತಿಭಟನೆಯೊಳಗೆ ಭಾಗಿಯಾದೆ. ಆ ಭಾಗಿಯಾಗಿ ಅದನ್ನು ಅವ್ರು ಹೇಳಿದ್ದನ್ನು ನನಗೆ ಖಂಡಿಸೋದೇ ಇರ್ತದೆ, ಮತ್ತು ಬೇರೆದೇನಿತ್ತು ಅವ್ರಿಗೆ ಖಂಡಿಸಿದಾಗ ಇಂಥದ್ದೊಂದು ನನಗೊಂದು ಚಾಲೆಂಜ್ ಕೊಟ್ಟಾರೆ. ಮತ್ತು ಆ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂಥೇಳಿ ಇವತ್ತು ಸ್ಪೀಕರಿಗೆ ಭೇಟಿಯಾಗಿ ಇದು ಕೊಟ್ಟರು, ರಾಜೀನಾಮೆ ಕೊಟ್ಟರು. ಅವ್ರು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಈಗ ಮುಂದೆ ಉಳಿತೈತೆ ಅಂದ್ರೆ ಅವರತ್ತು ಪ್ರೂವ್ ಮಾಡಿದ್ರು ಅವ್ರ ಅಪ್ಪನ ಗುಟ್ಟ ಇರತ್ತೇಳಿ. ಈಗ ಈ ಮಹಾಶಯ ಪ್ರೂವ್ ಮಾಡಬೇಕಲ್ಲ, ನೀವು ಪ್ರೂವ್ ಮಾಡ್ಬೇಕು ಅದಕ್ಕೆ. ಹಾಂ, ನೀವು ಪ್ರೂವ್ ಮಾಡ್ಬೇಕು. ಯಾಕಂದ್ರೆ ನೀವು ಪ್ರೂವ್ ಮಾಡ್ಬೇಕು ರಾಮನಗೌಡ ಅವ್ರಿಗೆ ನೀವು ಇದು ಆಗಿರತ್ತೇಳಿ ಅದನ್ನು ನೀವು ಪ್ರೂವ್ ಮಾಡ್ಬೇಕಾಗಿ ನೀವು ಆದಷ್ಟು ಬೇಗನೆ ನಾಳೆ ಮಧ್ಯಾಹ್ನದವರೆಗೆ 12 ಗಂಟೆವರೆಗೆ ನೀವು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಆ ಶಾಸಕ ಸ್ಥಾನ ಒಳಗೆ ಏನು ಹೆಚ್ಚು ಅರ್ಥನೂ ಉಳಿದಿಲ್ಲ. ನೀವೊಬ್ಬರ ಉಚ್ಚಾಟಿತ ಇದು ಇದ್ದೀರಿ, ಏನು ಶಾಸಕದಿರಿ. ಯಾವ ಪಕ್ಷದಿಂದ ನಿಮಗೆ ಬಿಫಾರ್ಮ್ ಸಿಕ್ಕಿತ್ತು, ಯಾವ ಪಕ್ಷದಿಂದ ನೀವು ಪಕ್ಷದ ಚಿಹ್ನೆ ಮೇಲೆ ನೀವು ಆ ಇಲೆಕ್ಷನ್ನು ಇದು ಚುನಾವಣೆಯನ್ನು ಇದು ಮಾಡಿರಲ್ಲ, ಎದುರಿಸಿರಲ್ಲ, ಅದೇ ಪಕ್ಷ ನಿಮಗೆ ಈಗ ಧಿಕ್ಕಾರ ಮಾಡಿ ನಿಮ್ಗೆ ರಿಜೆಕ್ಟ್ ಮಾಡೋದು 3ನೇ ಸಲ. ಇಷ್ಟು ಮಾಡಿದಾಗ ನಿಮ್ಗೆ ಆ ಪಕ್ಷದಿಂದ ಯಾವುದೂ ಬೆಂಬಲನೂ ಇಲ್ಲ. ನೀವು ಒಂದು ಏನಾಗಿಬಿಟ್ಟಿರಿ, ಒಬ್ಬರೇ ಒಂಬಟ್ಟಿಗೆ ಆಗಿರಿ. ಈಗ ನಿಮ್ಗೆ ಆ ಶಾಸಕ ಸ್ಥಾನದಿಂದ ಏನೂ ಹೆಚ್ಚು ಉಪಯೋಗನೂ ಇಲ್ಲ. ಮತ್ತು ನೀವು ಹೆಂಗಾದ್ರೂ ಚಾಲೆಂಜು ಮಾಡಿರಿ, ಎಲ್ಲರಿಗೂ ಅವ್ರಿಗೆ ಹೇಳ್ತಿರ್ತೀವಿ ಅವ ಅಪ್ಪ ಗುಟ್ಟ ನೀವು ಅಪ್ಪ ಗುಟ್ಟ ಚಂತನ. ಒಂದು ಬಿಜಾಪುರ ಜಿಲ್ಲೆಯ ಪಾಲಿಟಿಕ್ಷನ್ನು ಹೊಲಸು ಮಾಡೋದ್ರೊಳಗೆ, ಡರ್ಟಿ ಮಾಡೋದ್ರೊಳಗೆ ನಿಮ್ಮದು ಎಲ್ಲಕ್ಕಿಂತ ದೊಡ್ಡ ಮೇಲ್ಗೈಯೋದು. ನಿಮ್ಮ ಮಾಡುವ ಪಾಲಿಟಿಕ್ಸ್ದಿಂದ ನಮ್ಮ ಯುವಕರ ಮ್ಯಾಗ ಏನು ಇಫೆಕ್ಟ್ ಆಯ್ತು, ನಮ್ಮ ಸಮಾಜದ ಜನರು, ಹಿಂದೂ ಮುಸ್ಲಿಂ ಸಮಾಜದ ಮ್ಯಾಗ ಏನು ಇದು ಆಗ್ತದೆ. ನಾ ಅಭಿವೃದ್ಧಿ ಮಾತುಗಳನ್ನು ಬಿಟ್ಟು ಇದೇ ಮಾಡ್ಕೋತ ಕೂತೀನಿ, ಅದು ಬಿಟ್ಟರೆ ನೀವು ಹಿಂದೂ ಮುಸಲ್ಮಾನ್ಗೆ ಡಿವೈಡ್ ಕೆಲಸ ಮಾಡಿದ್ರಿ. ಹಿಂದೂ ಮುಸಲ್ಮಾನ್ ಏನೂ ಡಿವೈಡ್ ಆಗಿಲ್ಲ. ನಮ್ಮ ಏನಾರೇ ಕಾರ್ಯಕ್ರಮ ಇದ್ರೆ ಅವರು ನಮ್ಗೆ ವೆಲ್ ವಿಷಯರಾಗಿ ಕೆಲಸ ಮಾಡ್ತಾರೆ. ಅವ್ರದ್ದು ಏನಿದ್ದಾಗ ನಾವು ಜೊತೆನೇ ಇತ್ತು. ಬಸವ ಜಯಂತಿಯಿಂದ ನಿಮ್ಗೆ ಎಷ್ಟು ಖುಷಿಯಾಗಿದ್ದೋ ಅದಕ್ಕಿಂತ ಹೆಚ್ಚು ನಮಗೆ ಖುಷಿಯಾಗಿದೆ. ಪ್ರತಿಯೊಬ್ಬರು ಹೇಳ್ದಂಗೆ ನೀವು 2 ತಾಸು ಬಿಗಿದ್ರು ಅದರೊಳಗೆ ನೀವು ಬಸವ ಜಯಂತಿ, ಬಸವಣ್ಣನವರ ವಚನ, ಬಸವಣ್ಣನವರು ಹಾಕಿಕೊಟ್ಟ ನಮಗೇನು ಹಾದಿ ಹಾಕಿಕೊಟ್ಟಾರ ಅದರ ಬಗ್ಗೆ ನೀವು ಏನು ಮಾಡಲಿ. ಸಮಾಜ ಸುಧಾರಕರ ಹಾಕಿಕೊಟ್ಟ ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನೀವು ಚಾಲೆಂಜ್ ಮಾಡಿದ್ರಿ. ಆ ಚಾಲೆಂಜನ್ನು ನಮ್ಮ ಪಕ್ಷದ ನಾಯಕರು ಇದು ಅಕ್ಸೆಪ್ಟ್ ಮಾಡಿ ತಾವು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಇಡೀ ಕರ್ನಾಟಕದ ರಾಜ್ಯದ ಮೂಲೆಗೂ ಅದು ನ್ಯೂಸ್ ಹೋಗ್ತದೆ. ನೀವು ಆದಷ್ಟು ಬೇಕಂದರೆ ನಾಳೆ 12 ಸಂಜೆವರೆಗೆ ನೀವು ರಾಜೀನಾಮೆ ಕೊಡ್ತೀರಿ. ಯಾಕಂದ್ರೆ ನೀವು ಪ್ರೂವ್ ಮಾಡಬೇಕು. ಈಗ ನೀವು ಬಸವನಗೌಡ, ರಾಮನಗೌಡ, ಪಾಟೀಲ್, ಯತ್ನಾಳ್ ಅದಿರತ್ತೆ ನೀವು ಪ್ರೂವ್ ಮಾಡೋ ಸಲುವಾಗಿ ನೀವು ನಾಳೆ ಕೊಡ್ತಿರತ್ತೆ ನಾವು ಅನ್ಬೇಕು. ಯಾಕಂದ್ರೆ ನೀವು ಯಾವಾಗಲೂ ಗಂಡಸೂರಂಗೆ ಮಾತಾಡ್ತಿರ್ತೀವಿ, ನಮಗೆ ಯಾರಿಗೂ ಗ್ಯಾರಂಟಿ ಇಲ್ಲ ಅದರದ್ದು. ಇದು ಬಿಜಾಪುರ ಜನತೆಗೆ ಯಾರಿಗೂ ಗ್ಯಾರಂಟಿ ಇಲ್ಲ ನೀವು ಗಂಡಸೂರು ಅದಿರತ್ತೇಳಿ. ಆದರೂ ನೀವು ಪ್ರೂವ್ ಮಾಡ್ತಿರತ್ತೆ ಹಂಗದ. ಅದ್ರ ಮುಂದಿನ ಇದಕ್ಕೆ ನಾವಿದೆವು. ವಿಶೇಷವಾಗಿ ಶಿವಾನಂದ ಪಾಟೀಲ್ ಅವರು ಇಂಥ ಒಂದು ದೊಡ್ಡ ಹೆಜ್ಜೆ ತೊಗೊಂಡ್ರವರು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಒಂದು ವಿಷಯದ ಸಲುವಾಗಿ ತೊಗೊಂಡಾರಂದ್ರೆ ಅವ್ರಿಗೆ ನಾವು ಆಭಾರಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿ ಇಡೀ ಕಾಂಗ್ರೆಸ್ ಪಕ್ಷ ಒಂದು ನೈತಿಕವಾಗಿ ಅವ್ರ ಜೊತೆ ಇದ್ದು ಕೆಲಸ ಮಾಡ್ತಾ ಅಂತ ಹೇಳಿ ನನ್ನ ಮಾತು ಕುರಿತಿದ್ದ ಹಾಗೆ ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನು ನಾವು ಇವತ್ತು ನೋಡಿದ್ದಾಗಿದೆ. ಅದು ಏನಂದ್ರೆ, ಈ ರಾಜ್ಯದ ಒಬ್ಬ ಜನಪ್ರಿಯ ನಾಯಕ, ಈ ಘನ ಸರ್ಕಾರದ ಹಿರಿಯ ಸಚಿವರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಒಂದು ಐತಿಹಾಸಿಕ ತೀರ್ಮಾನ ಅಂದರೆ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ಯಾಕೆ ಇದು ಐತಿಹಾಸಿಕ ತೀರ್ಮಾನ ಅಂತ ಹೇಳಿದಂದರೆ, ಇಂಥ ಇನ್ನೂವರೆಗೆ ಸವಾಲು ಸ್ವೀಕಾರ ಮಾಡಿ ಇಂಥ ದೊಡ್ಡ ಅಧಿಕಾರ, ಒಬ್ಬ ದೊಡ್ಡ ಮಂತ್ರಿ, 4 ಖಾತೆ ಇರುವಂಥ ಒಬ್ಬ ಮಂತ್ರಿ ಇವತ್ತು ಇವನಂಗೆ ಸೊಟ್ಟ MLA ಇಲ್ಲ ಏನು, ಒಬ್ಬ 4 ದೊಡ್ಡ ಖಾತೆ ಇಟ್ಕೊಂಡು ಬರೀ ಶಾಸಕಲ್ಲ, ಒಂದು ಮಂತ್ರಿ ಸ್ಥಾನ ಕೂಡ ಅದ್ರ ಜೊತೆ ಇದೆ. ಆ ಮಂತ್ರಿ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ಇವತ್ತೇನು ರಾಜೀನಾಮೆ ಸಲ್ಲಿಸಿದ್ದಾರೆ, ಇದು ಭಾಳ ಐತಿಹಾಸಿಕ ತೀರ್ಮಾನ ಅಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು
ಈಗಾಗಲೇ ನಮ್ಮ ಸ್ನೇಹಿತರುಗಳೆಲ್ಲ ಹೇಳಿದ ಹಾಗೆ ಈಗ ಏನವರು ಒಂದು ಈ ನಮ್ಮ ಯತ್ನಾಳ್ ಅವರು ಇವತ್ತು ಏನೋ ಒಂದು ಸವಾಲನ್ನು ಹಾಕಿದರು ಮಾನ್ಯ ಶಿವಾನಂದ ಪಾಟೀಲ್ ಅವರಿಗೆ. ಆ ಸವಾಲನ್ನು ಅವರು ಸ್ವೀಕಾರ ಮಾಡಿ ತಮ್ಮ ಕೆಲಸ ಇವತ್ತು ಮಾಡಿದ್ದಾರೆ. ಮತ್ತು ಅವರು ಶಿವಾನಂದ ಪಾಟೀಲ ಸಿದ್ದರಾಮಪ್ಪ ಅವ್ರ ತಂದೆಯವರ ಹೆಸರು ಸಿದ್ದರಾಮಪ್ಪಗೆ ಹುಟ್ಟಿನ ಅನ್ನೋದು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಇವರು ರಾಮನಗೌಡರಿಗೆ ಹುಟ್ಟಿನ ಅಂತೂ ಪ್ರೂವ್ ಮಾಡಿ ತೋರಿಸ್ಬೇಕು. ಇಲ್ಲದಿದ್ದರೆ ಜಿಲ್ಲೆಯ ಒಳಗೆ ನಾಡಿನ ಒಳಗೆ ಇವ್ರ ಮೇಲೆ ಸಂಶಯ ಬರ್ತದೆ. ಆಮೇಲೆ ಇವ್ರು ಯಾರಿಗೆ ಕೊಟ್ಟಾರ ಅಂತೇಳಿ. ಯಾಕಂದ್ರೆ ಅವರೇ ಹೇಳಿದ್ದಾರೆ ಇವತ್ತು ಅವ್ರ ಅಪ್ಪಗೆ ಹುಟ್ಟಿದ್ರೆ ಒಂದು ವಾರ ಒಳಗೆ ಶುಕ್ರವಾರ ಒಳಗೆ ರಾಜೀನಾಮೆ ಕೊಡಬೇಕು, ನಾ ಹೋಗಿ ಬಾಗೇವಾಡಿಗೆ ಹೋಗಿ ನಿಂದಿರ್ತೀನಿ ಅಂತೇಳಿ ಅಲ್ಲೇ ಅವರಿಗೆ ಮಣ್ಣು ಮುಕ್ಕಿಸ್ತೀನಿ ಅಂತ ಹೇಳಿದಂಥ ಒಬ್ಬ ಬೋಗಸ್ ಗೌಡ ಏನು ಇವತ್ತು ತನ್ನ ಬೋಗಸ್ ಮಾತುಗಳಲ್ಲಿ ಇವತ್ತೇನು ಹೇಳಿದ್ದಾನೆ ಅದಕ್ಕೆ ಅವನು ಸವಾಲನ್ನು ಸ್ವೀಕಾರ ಮಾಡಿ ಇವತ್ತೇನು ರಾಜೀನಾಮೆ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು. ಅದಕ್ಕೆ ಇವರ ಇಡೀ ನಾಡಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿ ಇವತ್ತೊಂದು ನಿರ್ಧಾರ ಅವರು ತಗೊಂಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ವತಿಯಿಂದ ಮತ್ತು ಜಿಲ್ಲೆಯ ಜನತೆ ವತಿಯಿಂದ ಇವತ್ತು ಮಾನ್ಯ ಸ್ಪೀಕರ್ ಅವರಿಗೆ ಒಂದು ವಿನಂತಿ ಮಾಡ್ತೇವೆ. ಯಾಕಂದರೆ ನಮ್ಮ ಶಾಸಕರು ಒಂದು ಸ್ವಾಭಿಮಾನ ಇಟ್ಕೊಂಡು ನಮ್ಮ ಸಚಿವರು ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಭಾಳ ಅತಿ ಅವಶ್ಯ ಇರ್ತಾರೆ. ಮತದಾರರಿಗೆ ಭಾಳ ಅವಶ್ಯಕತೆ. ಬಸನಗೌಡ ಇವತ್ತು ಜಿಲ್ಲೆಗೆ ಅವಶ್ಯಕತೆ ಇಲ್ಲ. ಇವತ್ತು ಶಿವಾನಂದ ಪಾಟೀಲ್ ಅವರು MB ಪಾಟೀಲ್ ಅವರು ಅಥವಾ ನಮ್ಮ ಇನ್ನಿತರ ಅಭಿವೃದ್ಧಿ ಮಾಡುವಂಥ ನಾಯಕರು ಇವತ್ತು ಅವಶ್ಯಕತೆ ಅದ. ಇಂಥ ಬೋಗಸ್ ಮಾತಾಡೋಂಥವನಿಗೆ ಕೆಲಸ ಮಾಡಿ ಬರೀ ಏನಾರ ಸುಟ್ಟೊಂದು ಏನಾದರೂ ಒಂದು ಹೇಳ್ಕೊತ ತಿರುಗಾಡುವಂಥ ಇಂಥ ಒಬ್ಬ ಚಿಲ್ಲರ ವ್ಯಕ್ತಿಗೆ ಮಾತು ಕೇಳಿ ಇವತ್ತು ರಾಜೀನಾಮೆ ಕೊಡಬಾರ್ದು ಆಗಿತ್ತು ಅಂತೇಳಿ ನಾವು ನಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯ ಮಾನ್ಯ ಸಚಿವರಿಗೆ. ಇವತ್ತು ಯಾಕೆ ಹೇಳತ್ತೀನಿ ಅಂದ್ರೆ ಇವನ ಯತ್ನಾಳ ಇತಿಹಾಸ ಹಿಂದಿನ ತೆಗೆದ್ರೆ ದೇವರಿಬ್ಬರಿಗಳ ಹೋಗಿ ನಿಂತು ನಡಳ್ಳಿ ಕಡೆಯಿಂದ ಬಿದ್ದು ಮಣ್ಣು ಮುಕ್ಕ ಆಗಿ ಎಲ್ಲಿದ್ದು ಬಂದರು. ಇಲ್ಲಿ ಜನತಾದಳ ನಿಂತರು ಇಲ್ಲಿನ ಮಣ್ಣು ಮುಕ್ಕ ಆದರು. ಶಿವಾನಂದ ಪಾಟೀಲ್ ಇತಿಹಾಸ ಇಡೀ ರಾಜ್ಯಕ್ಕೆ ಗುರ್ತೈತಿ. ಎಲ್ಲ ಪಕ್ಷದಿಂದ ನಿಂತು ಎಲ್ಲ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೆ ನಿಂತು ಆರಿಸಿ ಬರುವಂಥ ತಾಕತ್ತ ಶಿವಾನಂದ ಪಾಟೀಲಿಗೆ ಐತೆ ಅನ್ನೋದು ಈ ಜಿಲ್ಲೆಗೆ ಮೊದಲು ಇತಿಹಾಸ ಐತಿ. ಅದಕ್ಕಾಗಿ ಆ ಯತ್ನಾಳಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತು ಶಿವಾನಂದ ಪಾಟೀಲ್ ಅವರು ಇಂಥ ಚಿಲ್ಲರ ಒಬ್ಬ ರಾಜಕಾರಣಿ ಚಿಲ್ಲರ ವ್ಯಕ್ತಿನ ಮಾತು ಕೇಳಿ ಸವಾಲು ಸ್ವೀಕಾರ. ಯಾಕಂದ್ರೆ ಯಾವಾಗಲೂ ಹಿಜ್ರಾಗಳದ್ದು ಸವಾಲು ಸ್ವೀಕಾರ ಮಾಡೋದು, ಗಂಡಸರದ್ದು ಸವಾಲು ಸ್ವೀಕಾರ ಮಾಡಬೇಕು. ಯಾವಾಗಲೂ ಹಿಜ್ರಾಗಳದ್ದು ಸವಾಲು ಸ್ವೀಕಾರ ಮಾಡಬಾರ್ದು. ಏನು ಯಾವಾಗಲೂ ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ ಐತಿ. ಹಿಜ್ರಾಗಳದ್ದು ಯಾಕೆ ಹೇಳಕತ್ತೀನಿ ಅಂದ್ರೆ ಗಂಡಸರದ್ದು ಸವಾಲು ಸ್ವೀಕಾರ. ಯಾಕಂದ್ರೆ ಗಂಡಸಿಗೆ ಸವಾಲು ಸ್ವೀಕಾರ ಮಾಡಬೇಕು ಇವತ್ತು. ಅಂದ್ರೆ ಅದಕ್ಕೊಂದು ಬೆಲೆ ಬರ್ತದೆ. ಆ ಹಿಜ್ರಾ ಹೇಳಿದ್ದು ಹಿಜ್ರಾಂತ ಸವಾಲು ಸ್ವೀಕಾರ ಮಾಡೋದು ಅರ್ಥ ಇರೋದಿಲ್ಲ. ಅದಕ್ಕಾಗಿ ಮಾನ್ಯ ಸಚಿವರಲ್ಲಿ ನನ್ನ ವಿನಂತಿ ಅದ, ಈ ಹಿಜ್ರಾಗಳು ಸವಾಲು ಸ್ವೀಕಾರ ಮಾಡಿ ಎಲ್ಲ ಮತದಾರರಿಗೆ ತಾವು ಇನ್ನೊಮ್ಮೆ ಏನದ ನಮ್ಮ ಸ್ಪೀಕರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀವಿ. ನಮಗೆ ಇಂಥ ಒಬ್ಬ ಅಭಿವೃದ್ಧಿಕಾರ, ಇಂಥ ಒಬ್ಬ ಶಾಸಕ, ಇಂಥ ಸಚಿವ ನಮಗೆ ಅತಿ ಅವಶ್ಯ ನಮ್ಮ ಜಿಲ್ಲೆಗೆ ಇರೋದರಿಂದ ಇಂಥ ಒಬ್ಬ ಚಿಲ್ಲರ್ ವ್ಯಕ್ತಿ ಮಾತು ಕೇಳಿ ತಾವು ರಾಜೀನಾಮೆ ಕೊಡಬಾರ್ದು ಇಲ್ಲಿ ನಾನು ಇಲ್ಲಿಗೆ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಅವ್ರೇನು ಚಾಲೆಂಜ್ ಮಾಡಿದ್ದಾರೆ, ನಾನು ಬಾಗೇವಾಡಿಗೆ ಬಂದು ಪಕ್ಷೇತರ ನಿಂತು ಮಣ್ಣು ಮುಕ್ಕಿಸಿ ಅಂತೇಳಿ ನಾನು ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ನಾನು ಚಾಲೆಂಜ್ ಮಾಡ್ತೀನಿ ಯತ್ನಾಳ್ಗೆ. ಏನಂದ್ರೆ ನೀ ಶಿವಾನಂದ ಪಾಟೀಲ್ನ ಕೆಳಗಿನ ಕೂದಲು ಬರೋರು ಇಲ್ಲಿ ಏನು. ಅದಕ್ಕಾಗಿ ನಾನು ಇನ್ನೊಂದು ಏನು ಹೇಳ್ಬೇಕಂದ್ರೆ ಶಿವಾನಂದ ಪಾಟೀಲ್ ಇವತ್ತು ಸ್ಪರ್ಧೆ ಮಾಡಿದ್ದೇ ಆದರೆ ನಿನ್ನ ಜೊತೆ ಅವರು ಅವ್ರು ಜೇರ್ಕರ್ತ ನಿನ್ನ ವಿರುದ್ಧ ಸೋತ್ರ ಗಾಂಧಿ ಚೌಕ್ ಒಳಗೆ ನಾನು ಮೀಸೆ ಮತ್ತು ತಲೆ ಬೋಳ್ಸ್ಕೊಳ್ಳೋಂಥ ಕೆಲಸ ಇವತ್ತು ನಿರ್ಧಾರ ಮಾಡ್ತೀನಿ, ಇವತ್ತು ಚಾಲೆಂಜ್ ಮಾಡ್ತೀನಿ. ಇವತ್ತು ಅಂಥ ವ್ಯಕ್ತಿ ಕೂಡ ಇನ್ನೊಮ್ಮೆ ಚಾಲೆಂಜ್ ಮಾಡೋಕ್ಕೆ ಹೋಗಬೇಡ. ಯಾಕಂದರೆ ಇವತ್ತು ನೀವು ಬರೀ ಭರಭರಾಟ ಒಳಗೆ ಏನು ಬೇಕಾದ್ರೆ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಹೇಳಿದ್ರು, ಮೊನ್ನೆ ಅಂಬೇಡ್ಕರ ನಮ್ಮ ಸರ್ಕಲ್ನಲ್ಲಿ ಏನಾದರೂ ಎಲ್ಲರಿಗೆ ಬೈದರು, ಅಲ್ಲಿ ಕೂಡಂಥ ಎಲ್ಲರೂ ಆರಾಮ್ಖೋರ್ ಅಂತ ಹೇಳಿಬಿಟ್ರು. ಅದಕ್ಕೆ ಮಾನ್ಯ SP ಅವ್ರಿಗೆ ನಾನು ಹೇಳ್ತೀನಿ, ಇಡೀ ಜನಾಂಗಕ್ಕೆ ಬಂದಂಥ ಎಲ್ಲರಿಗೆ ಅವರು ಹರಾಮ್ಖೋರ್ ಏನು ಹೇಳಿದ್ದಾರೆ. ಅದಕ್ಕೆ ಸೋ ಮೋಟೋ ಕೇಸ ಇವತ್ತು ಆಗಬೇಕು ಅವ್ರ ಮೇಲೆ. ಯಾಕಂದರೆ ಅವರು ಇಂಥ ಕೆಲವೊಂದು ಶಬ್ದಗಳು ಉಪಯೋಗಿಸಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಜಾಯಿಂಟ್ ಕಮಿಟಿ ವತಿಯಿಂದ ಒತ್ತಾಯಪೂರ್ವಕವಾಗಿ ಮಾನ್ಯ SP ಸಾಹೇಬರಿಗೆ ವಿನಂತಿ ಏನು ಮಾಡ್ತೀನಿ ಅಂದ್ರೆ, ತಕ್ಷಣ ನಾವು ಯಾರೂ ಜಾಯಿಂಟ್ ಕಮಿಟಿದವರು ಇವತ್ತು ಕಂಪ್ಲೇಂಟ್ ಕೊಡೋದಿಲ್ಲ, FIR ಮಾಡೋದು ಹೇಳೋದಿಲ್ಲ. ಯಾಕಂದರೆ ಸೋ ಮೋಟೋ ಕೇಸ ಸುಪ್ರೀಂ ಕೋರ್ಟ್ದ ಏನು ಆದೇಶ ಇದೆ, ಆ ಆದೇಶ ಪ್ರಕಾರ ಮಾನ್ಯ ಪೊಲೀಸ್ ಇಲಾಖೆದವರು ಮಾನ್ಯ SP ಅವರು ತಕ್ಷಣವಾಗಿ ಯತ್ನಾಳ್ ಮೇಲೆ ಸೋ ಮೋಟೋ ಕೇಸ್ ದಾಖಲು ಮಾಡಬೇಕು. ಇಲ್ಲದಿದ್ದರೆ ಇದೇ ರೀತಿ ಆಯ್ತಂದ್ರೆ
ಅಪಾರ ಇಡೀ ಜಿಲ್ಲೆಯ ಒಳಗೆ ಒಂದು ಅಶಾಂತಿ ಮೂಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಯವಿಟ್ಟು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನನ್ನ ವಿನಂತಿ ಏನೈತೆ ಅಂದ್ರೆ, ನಾನು ಈ ರೀತಿ ಇಂಥ ಒಂದು ಸೋಮುಟ್ಟು ಕೇಸ್ ಮಾಡಬೇಕು, ಮಾಡಿ ಎಲ್ಲರಿಗೆ ಸೌಹಾರ್ದತೆ ಕಾಪಾಡುವಂಥ ಒಂದು ಕೆಲಸ ಆಗಬೇಕಂತೇಳಿ ಸಂದರ್ಭ ವಿನಂತಿ ಮಾಡ್ತೇನೆ. ಮತ್ತು ಯತ್ನಾಳ್ ಅವರು ಈಗಾಗಲೇ MLC ಪಕ್ಷೇತರ ನಿಂತು ಬಂದಿದ್ದೆ, ನಾ ಪಕ್ಷೇತರ ಆಸೆ ಬಂದಿನಿ ಅಂತ ಹೇಳ್ಯಾರ. ಇವತ್ತು ಅವ್ರಿಗೆ ಗೊತ್ತಿಲ್ಲ, ಬಿಜಾಪುರ ಜಿಲ್ಲೆಯ ಅಭಿಮಾನಿ ಇಟ್ಕೊಂಡು, ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಅಭ್ಯರ್ಥಿ ಇದ್ದಿಲ್ಲ ಅವಾಗ ಯಾರು MLC ನಿಂದಿರ್ಲಕ್ಕೆ. ಅವಾಗ 2 ಮತ ಇದ್ದವು. ಅವಾಗ ಒಂದು MLCಗೆ ಹಾಕಲಿಕ್ಕೆ 2 ಮತ ಇದ್ದವು. ಒಂದು SR ಪಾಟೀಲ್ಗೆ ಹಾಕಿದ್ರು. ಇದು ಮಾನ್ಯ ಶಿವಾನಂದ ಪಾಟೀಲ್ ಮತ್ತು ಮಾನ್ಯ MB ಪಾಟೀಲ್ ಭಿಕ್ಷೆಯಲ್ಲಿ ತಾನು MLC ಆಗಿದ್ದು ಅನ್ನೋದು ಮೊದಲು ಖಬರಗಳು ಇಟ್ಕೋಬೇಕಂತ ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೇನೆ. ಇದು MLC ಆಗಿದ್ದು ಸಹಿತ ಶಿವಾನಂದ ಪಾಟೀಲ್ ಮಾಡಿ MB ಪಾಟೀಲ್ ಭಿಕ್ಷೆಯಿಂದ ತಾನು ನೀ MLC ಆಗಿದ್ದು ಅದನ್ನು ಖಬರ್ ಇಲ್ಲ. ಯಾಕಂದ್ರೆ ಎಂದೂ ನೀ ಇಲೆಕ್ಷನ್ ಒಳಗೆ ಯಾವಾಗ ಆಸೆ ಬಂದಿಲ್ಲ ಯಾವುದಕ್ಕೂ. ಬರೀ ಪಕ್ಷದ ಒಂದು ಆಧಾರ ತೊಗೊಂಡೇ ಬಂದಿದ್ದು. ಈ ಪಕ್ಷದವ್ರಂತೂ ಈಗ ಪಟ್ಟ ಬಿಚ್ಚಿ ಹೊರಗೆ ಹಾಕೇ ಬಿಟ್ಟಾರ. ಅದ್ರಾಗ ಅದು ಪೂರ್ತಿ ಇದು ಬೀದಿ ನಾಯಿ ಆಗಿಬಿಟ್ಟ. ಮೊನ್ನೆ ಕೂಡ ಹೇಳಿದ್ದೀನಿ. ಅದಕ್ಕೆ ಅಂಥ ಬೀದಿ ನಾಯಿಗೆ ಪದೇ ಪದೇ ಅವನಿಗೆ ಮಾತು ಕೇಳಿ ಮಾನ್ಯ ಸಚಿವರು ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಮತ್ತೊಮ್ಮೆ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ ಮತ್ತು ಸ್ಪೀಕರಲ್ಲಿ ಕೂಡ ವಿನಂತಿಸ್ಕೊಳ್ತೀನಿ. ಮತ್ತು ಅದ್ರ ಜೊತೆಗೆ ಇವತ್ತು ನಮ್ಮೆಲ್ಲ ಜಾಯಿಂಟ್ ಆ್ಯಕ್ಷನ್ ಕಮಿಟಿ, ವಿಜಯಪುರ ಜಿಲ್ಲೆಯ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮತ್ತು ಎಲ್ಲ ವಿಜಯಪುರ ಜಿಲ್ಲೆಯ ಜನ ಇವತ್ತು ಮಾನ್ಯ ಸಚಿವರಾದ ಶಿವಾನಂದ ಪಾಟೀಲ್ ಅವ್ರ ಜೊತೆ ಸದಾ ನಿಂದಿರ್ತೀವತ್ತು. ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆಪಡ್ತೀನಿ. ಅದೇ ರೀ, ಇದು ಯಾಕೆ ಹಿಂಗೆ ಹೇಳ್ತಾರೆ? ಮತ್ತು ರಾಜೀನಾಮೆ ಕೊಟ್ಟರಲ್ಲ ಇವತ್ತು. ಅದಕ್ಕೆ ನಾ ಹೇಳಾಕತ್ತೀನಲ್ಲ, ಇದು ಇಲ್ಲಲ್ಲ, ಇದು ಅಲ್ಲಲ್ಲ, ನೀವು ಹೇಳಾಕತ್ತಿ ಸರಿನೇ. ನೀವು ಹೇಳಾಕತ್ತಿ ಸರಿನೇ. ಇದು ಹಿಜಾಗಳು ಮಾತಿದು, ಗಂಡಸರು ಮಾತಲ್ಲ. ಇದು ರೀತಿಯಲ್ಲಿ ಹೇಳಾಕತ್ತಿದ್ದು. ನೀವು ರಾಜೀನಾಮೆ ಕೊಡ್ರಿ, ನಾ ಕೊಡೋಲ್ಲ ಅಂದ್ರೆ ನೀನು ನಿಜವಾಗಿ ರಾಮನಗೌಡಿಗೆ ಹುಟ್ಟಿದ್ದೇ ಆಗಿದ್ರೆ ನೀನು ತಕ್ಷಣ ಏನದ ಹೆಂಗೆ ಸಿದ್ದರಾಮಪ್ಪಗೆ ಹುಟ್ಟಿ ತಂದಿದ್ದು ತೋರ್ಸೋಣ. ನಾನು ನಿಜವಾಗಿ ನಾನು ಅಪ್ಪಗೆ ಹುಟ್ಟಿದ್ದಕ್ಕೆ ನಾ ಇವತ್ತು ತೋರಿಸ್ಬಿಟ್ರೆ ಅವರು. ಅದಕ್ಕೇನದ ಈಗ ರಾಮನಗೌಡ ಹುಟ್ಟಿನೊಂದು ಇಡೀ ಜನರಿಗೆ ಗೊತ್ತಾಗಬೇಕಲ್ಲ. ಹಾಂ